ಬಾಗಲಕೋಟೆಯಲ್ಲಿ ವಿಶೇಷ ಚೇತನ ಬಾಲಕನಿಗೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಸತಿ ಶಾಲೆಗೆ ಖುದ್ದು ಭೇಟಿ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಇದು ನ್ಯೂಸ್ 18 ಕನ್ನಡದ ವರದಿಯ ಇಂಪ್ಯಾಕ್ಟ್. ಈಗಾಗಲೇ ನ್ಯಾಯಾಧೀಶರು ಭೇಟಿ ಕೊಟ್ಟಿದ್ದಾರೆ. ಶಿಕ್ಷಕರು ಸೇರಿ 4 ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಪ್ರಕರಣದಲ್ಲಿ 4 ಜನರನ್ನ ಕರೆತಂದು ಹಾಸ್ಟೆಲ್ನಲ್ಲಿ ಮಹಜರನ್ನು ಕೂಡ ಮಾಡಿದ್ದಾರೆ. ಆದರೆ ನ್ಯೂಸ್ 18 ಕನ್ನಡ ವರದಿಯ ಫಲಶ್ರುತಿಯಾಗಿ ನ್ಯಾಯಾಧೀಶರು ಈಗ ಖುದ್ದು ವಸತಿ ಶಾಲೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು 4 ಕರೆತಂದು ಹಾಸ್ಟೆಲ್ನಲ್ಲಿ ಪೊಲೀಸರು ಮಹಜರನ್ನು ಕೂಡ ಮಾಡಿದ್ದಾರೆ. ಹಲ್ಲೆಗೆ ಬಳಸಿದ ಬೆಲ್ಟ್ ಅನ್ನು ಕೂಡ ಜಪ್ತಿಪಡಿಸಿಕೊಂಡಿದ್ದಾರೆ. ದಿವ್ಯಾ ಜ್ಯೋತಿ ಬುದ್ಧಿಮಾಂದ್ಯ ರೆಸಿಡೆನ್ಷಿಯಲ್ ಸ್ಕೂಲ್ನ ಅಕ್ಷಯ್ ಶಾಂತಾರಾಮ ಹಿಂದುಲ್ಕರ್, ಅಕ್ಷಯ್ ಪತ್ನಿ ಆನಂದಿ ಹಿಂದುಲ್ಕರ್, ರವಿಕಾಂತ ಅಶೋಕ್ ಬೂದಿಹಾಳ ಹಾಗೆಯೇ ವಿಶಾಲ್ ಬಾಬುರಾವ್ ಪಾಟೀಲ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಿಶೇಷಚೇತನ ಬಾಲಕನ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಾಗಲಕೋಟೆ ವಸತಿ ಶಾಲೆಗೆ ಪೋಷಕರು ಆಗಮಿಸಿದ್ದು ಕೆಲವು ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಈ ಒಂದು ಘಟನೆಗೆ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪೋಷಕರು. ಕನ್ನ ಕಾರ್ಪುಡಿ ಆದ್ರ ಸರ್ ಇಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿದಿಲ್ರಿ. ನಿನ್ನೆ ವಿಡಿಯೋ ನೋಡಿ ನಮ್ಗೆ ಶಾಕ್ ಆಗ್ಬಿಟ್ಟೈತಿ. ಏನಪ್ಪಾ ಮಗು ಮ್ಯಾಗ ಇಷ್ಟು ಕ್ರೌರ್ಯ, ಇಷ್ಟು ದೌರ್ಜನ್ಯ, ಏನೋ ತಪ್ಪು ಮಾಡಿರ್ತಾವ ಮಕ್ಳು ಅಂದ್ರೆ ಮಕ್ಕಳಿಗಿನ್ನ ವಿಶೇಷ ಮಕ್ಕಳು ಇವ್ನ ಹೆಂಗ್ ಟ್ರೀಟ್ ಮಾಡ್ಬೇಕನ್ನೋದು ಅವ್ರಿಗಿನ್ನ ಜಾಸ್ತಿ ನಮಗ್ ಗೊತ್ತಿರಂಗಿಲ್ಲ. ಅವ್ರ ಇಂತ ತಪ್ಪು ಮಾಡ್ಯಾರ ಅಂದ್ರೆ ನಂಬಾಕು ಆಗವಲ್ದ್ರಿ ಸರ್. ಇಲ್ಲಿ ನನ್ ಮಗಂಗ್ ಏನೋ ಆಗಿಲ್ಲ, ನಾ ಒಪ್ಕೊಂತೀನಿ. ಹಂಗಂತ ಇನ್ನೊಂದ್ ಮಗುಗ ಆಗ್ಬಾರ್ದಲ್ಲ. ಏನ್ ಭರವಸೆ ಮ್ಯಾಗ ಬಿಟ್ಟು ಹೋಗ್ಬೇಕ್ರಿ ನಮ್ ಮಕ್ಕಳನ್ನ ಇಂತಲೆಲ್ಲ ದುಡ್ಡು ಕೊಟ್ಟು ಇದನ್ನ ನಾವ್ ಎಕ್ಸ್ಪೆಕ್ಟ್ ಮಾಡಿದಿಲ್ರಿ ಸರ್. ಬಹಳ ಬೇಜಾರಾಗೈತಿ, ಆಗ್ಬಾರ್ದಾಗಿತ್ತು. ಎಷ್ಟೋ ಜನ ಹೇಳ್ತಾರ ಬಂದ್ ಇಂಪ್ರೂವ್ ಆಗೈತಿ ನಮ್ ಹುಡುಗ ಅಂತ ಅನ್ನಾರಂದ್ರ ಒಂದು ಟ್ರಸ್ಟ್ ಇತ್ತು ಅವ್ರ ಮ್ಯಾಗ, ಒಂದ್ ನಂಬಿಕೆನ ಕಳ್ಕೊಂಡ್ಬಿಟ್ರು. ಬಹಳ ಕ್ರೌರ್ಯ ಮೆರೆದಾರಿ. ಹೊಡೆಯೋದು ಅಷ್ಟೇ ಅಲ್ಲ, ಕನ್ನ ಕಾರ್ಪುಡಿ ಉಗ್ಗೋದಂದ್ರ ಅದು ಅಮಾನವೀಯ, ನಡ್ಕೋಬಾರ್ದು. ಯಾವ ಮನುಷ್ಯತ್ವ ಇರೋ ಯಾವತ್ತೂ ಹಂಗ್ ಮಾಡಂಗಿಲ್ಲ. ದಯವಿಟ್ಟು ನಿಮ್ಮ ಹತ್ರ ಎಲ್ಲಾರ ಹತ್ರ ಮೀಡಿಯಾದವ್ರು ಅಧಿಕಾರಿಗಳ ತಮ್ಮ ಮಗು ಇದ್ದಿತ್ತಾನ ಇಲ್ಲಿ ಬಿಟ್ಟಿದ್ ನಾವ್ ಆತರ ಮಗು ಇದ್ದಿದ್ದಕ್ಕೆ ಅವ್ ಚೆನ್ನಾಗ್ ನೋಡ್ಕೊಬೇಕ್ತಾನ. ಆಗ್ಲಿಕ್ಕಂದ್ರೆ ಕಳ್ಸ್ಬೇಕಾಗಿತ್ತು. ಈ ತರ ಎಲ್ಲ ಹೊಡಿಬಾರ್ದಾಗಿತ್ತು, ತಪ್ಪ ಅವ್ರದ್ದು. ಕಣ್ಣ ಕಾರ ಹಾಕಿ ಪೈಪ್ ಹೊಡಿಯೋಂತ ಏನ್ ಇದಿರ್ಬೋದು ಉದ್ದೇಶ ಅವರಿಗೆ. ನೀನ್ ಸಾಯಿಸ್ಬೇಕಂತ ಮಾಡಿದಾರೆ, ನೀನ್ ಸ್ಕೂಲ್ ಗೊತ್ತಿಲ್ಲ ಸರ್. ಅದು ಅವ್ರಿಗೆ ಶಿಕ್ಷೆ ಮಾತ್ರ ಆಗ್ಬೇಕು. ಈ ತರ ಮಾಡಿದ್ರೆ ನಮ್ ಏನೋ ನಂಬಕ್ ಆಗ್ತಿಲ್ಲ ಸರ್. ಫಸ್ಟ್ ಆಫ್ ಆಲ್ ಹಿಂಗ್ ಯಾಕೆ ಹೊಡೆದ್ರು ಅನ್ನೋದು ಅಂತ ಶಾಖೆ ಶಿಕ್ಷೆ ಆಗ್ಬೇಕು ನೋಡ್ರಿ. ಈಗ ಫಸ್ಟ್ ಆಫ್ ಆಲ್ ಇಷ್ಟು ದಿನ ಇಲ್ಲದ ಈ ತರ ಯಾಕೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ ನಮ್ಗೆ. 2 ವರ್ಷದಿಂದ ಬಿಟ್ಟಿದ್ದೀವಿ ನಾವು. ಇನ್ನು ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯ PH ಪೂಜಾರ ಭೇಟಿ ಕೊಟ್ಟಿದ್ದಾರೆ. ಪೊಲೀಸರ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಪೂಜಾರ್ ಅವರು. ಸ್ಥಳೀಯ ನಿವಾಸಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಪೂಜಾರ್. ಸರ್, ಸುತ್ತಮುತ್ತಲಿನ ಜನರ ಅಭಿಪ್ರಾಯ ಕೇಳಿ ಅಂತ ಹೇಳಿದಂತಹ ವ್ಯಕ್ತಿಗೆ ಆ ಸಂದರ್ಭದಲ್ಲಿ ಅವರು ತರಾಟೆಗೆ ತೆಗೆದುಕೊಂಡಿದ್ದು, ಇಂತಹ ಕಟುಕರಿಗೆ ಮನೆ ಬಾಡಿಗೆ ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಮೃಗದಕ್ಕಿಂತ ಹೆಚ್ಚಿನ ಪರಿಸ್ಥಿತಿ ಮೃಗ ಅದು ಆಗಬಾರ್ದು. ಯಾಕಾಗತ್ತೋ ಏನು ದೇವರೇ ಬಲ್ಲದು, ಹಂಗೆ ಆಗಬಾರ್ದು. ದೇವರೇ ಬಲ್ಲಲ್ರಿ. ನಾವು 4 ದಿವಸ ಇಂಥವು ಮಾಡ್ಬೇಕಂತ ಮಾಡುವಂತ ಪ್ರೋತ್ಸಾಹ ಯಾರೇ ಕೊಟ್ಟಿರ್ಬೇಕಲ್ಲ. ಅಲ್ಲಿ ಇರಪ್ಪ ನೀವು ಹೋಗೋ ಮಾಡ್ಕೊತೀರಿ, ನಾವು ನೋಡ್ತು ಹೋಗಂತ ಅನ್ಬೇಕು.